ಇವತ್ತು ಗುರುವಾರ ಚಪಾತಿ ಮಾಡ್ಬಿಟ್ಟು 2 ತರ ಪಲ್ಯ ಮಾಡ್ಕೊಂಡು ಇವತ್ತು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಾದ್ರೂ ಚಪಾತಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಪ್ಪ ಅಂತ ಅನ್ನಿಸ್ಬಿಡ್ತು. ಯಾಕೆಂದ್ರೆ ಚಪಾತಿನ ವಸ್ತು ಬೇಯಿಸಿ ಎಲ್ಲಾನು ಮಾಡೋ ಅಷ್ಟರಲ್ಲಿ ತುಂಬಾ ಟೈಮ್ ಹಿಡಿಯುತ್ತೆ. ಹೊಸ ಮನೆಗೆ ಹೊಸ್ಲು ಪೂಜೆನೂ ಕೂಡ ಇವತ್ತೇ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಜೊತೆಗೆ ಸೀಮೆ ಬದನೆಕಾಯ್ದು ಗೊಜ್ಜು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಚಪಾತಿಗೆ. ಮಧ್ಯಾಹ್ನಕ್ಕೆ ಬೆಂಡೆಕಾಯ್ದು ಗೊಜ್ಜು ಮಾಡ್ಕೊಂಡ್ರೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಅನ್ನಕ್ಕೆ ಇಟ್ಕೊಳ್ಬಹುದು ಅಂತ ಪ್ಲಾನ್ ಮಾಡಿ ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ಒಳಗಡೆ ಉಳುಕು ಮೇಲ್ಗಡೆ ತಳುಕು ಅಂತಾರಲ್ಲ, ಆ ತರ ಟೊಮೊಟೊ 3/4 kg ಅಷ್ಟು ವೇಸ್ಟ್ ಬಂತು. ಟೊಮೊಟೊ ಅಂತ ಗಗನಕ್ಕೆ ಹೋಗಿದೆ. ಇವಾಗ ಗೊಜ್ಜೆಲ್ಲ ಮಾಡ್ಕೊಂಡೆ, ಪೂಜೆ ಸಾಮಾನೆಲ್ಲ ತೊಳೆದು ಈ ತರ ಪೂಜೆನ ಮಾಡೋದಕ್ಕೆ ನನಗೆ ರೆಡಿ ಮಾಡಿ ಕೊಟ್ಟೆ. ನಂತರ ಯಾಕೋ ಕಿವಿ ಎಲ್ಲ ಇದಾಗ್ತಾ ಇತ್ತು, ಹಂಗಾಗಿ ಎಲ್ಲ ಓಲೆಗಳನ್ನ ತೊಳೆದು ಈ ತರ ಹಾಕೊಂಡು ಇವಾಗ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿದ್ದೀನಿ. ಬೆಳಗ್ಗೆಯಿಂದ ಹರಿಬರಿನ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡೆ. ಇಲ್ಲಂತೂ ಗಾಳಿ ತುಂಬಾನೇ ಇತ್ತು ಅಂತ ಹೇಳ್ಬೋದು. ಮನೆಯವರು ಫೋನ್ ಮಾಡಿ ಇಲ್ಲಿಂದಾನೇ ಹೋಗೋಣ ಟೆಂಪಲ್ಗೆ ಅಂತ ಹೇಳಿದೆ. ಇವತ್ತು ಬಿಸಿಲು ಇದೆ, ಜಾಸ್ತಿ ಕೆಲಸನೂ ಇದೆ, ನಂಗೆ ಬರೋದಕ್ಕೆ ಆಗೋದಿಲ್ಲ ಅಂದ್ರು. ಸಂಜೆ ಹೋಗೋಣ ಅಂದ್ರು. ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದೆ. ಬೆಳಗ್ಗೆಯಿಂದ ಕೂತ್ಕೊಂಡಿರ್ಲಿಲ್ಲ ಅಂತ ಕೆಲಸ ನಡೀತಾ ಇತ್ತಲ್ವಾ, ನಮ್ಗೆ ಏನೋ ಒಂಥರ ಸಮಾಧಾನ. ಮನೆಯವರು ಹೇಳಿದ್ರು